ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳು ದೂರ ಮಾಡಬಹುದು. ಆದರೆ ಅದು ತಿನ್ನಲು ಯೋಗ್ಯವಾಗಿರಬೇಕು. ಅದನ್ನು ಬಿಟ್ಟು ಅತಿ ಹೆಚ್ಚು ರಾಸಾಯನಿಕ ಬಳಸಿ ಅದನ್ನು ಬೆಳೆಸಿ ಸೇವನೆ ಮಾಡೋದ್ರಿಂದ ಅದು ತಿನ್ನಲು ಯೋಗ್ಯವಲ್ಲ. ಹಿಂದೆ ಅನೇಕ ನಮ್ಮ ತಾಯಂದಿರು ಹುಣಸೆಯನ್ನು ಬಿಟ್ಟರೆ ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ. ಈ ಟೊಮೆಟೊ ಪ್ರತಿಯೊಂದಕ್ಕೂ ಟೊಮೆಟೊ ಈಗ ಆ ಹುಣಸೆಯನ್ನೇ ಬಿಟ್ಟರು. ಇದು ಸೇವನೆ ಮಾಡ್ಬೋದು, ಆದರೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ಬೇಕು. ಇದನ್ನು ಆ ಹೊರಗಡೆ ನೋಡ್ತೀವಿ ನಾವು, ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾರೆ. ಪ್ರತಿ ವಾರ ಪ್ರತಿದಿನ ರಾಸಾಯನಿಕ ಬಳಸಿ ಕೀಟನಾಶಕಗಳಂತೆ ಅದಕ್ಕೆ ಬೇಕಾದ ರೋಗಗಳಿಗಂತೆ ಅದು ಇದಕ್ಕೆ ಬಳಸಿ ರಾಸಾಯನಿಕ ಬಳಸಿ ಇದು ತುಂಬ ರಾಸಾಯನಿಕ ಆಗುತ್ತದೆ. ಈಗ ಇದು ಬಂದು ಕ್ಯಾನ್ಸರ್ ಕ್ಯೂರ್ ಅಂತಾರೆ. ಕ್ಯಾನ್ಸರನ್ನು ಕ್ಯೂರ್ ಮಾಡೋ ಶಕ್ತಿ ಇದಕ್ಕಿದೆ. ಆದರೆ ಅದು ಸಾವಯವ ಕೃಷಿಯಲ್ಲಿ ಬೆಳೆದಿದ್ದರೆ ಮಾತ್ರ ಕ್ಯಾನ್ಸರನ್ನು ಕ್ಯೂರ್ ಮಾಡ್ತಾರೆ. ಅದು ರಾಸಾಯನಿಕ ಜಾಸ್ತಿ ಹಾಕಿದ್ದರೆ ಇನ್ನೂ ಜಾಸ್ತಿ ಕ್ಯಾನ್ಸರ್ ಬರೋಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಆದಷ್ಟು ನಾವುಗಳು ಈ ಬೆಂಗಳೂರಲ್ಲಿ ಎಲ್ಲಿ ನೋಡು ತರಕಾರಿ ಅಂಗಡಿಗಳೇ, ತರಕಾರಿ ಅಂಗಡಿ. ಆ ತರಕಾರಿ ಎಲ್ಲಿಂದ ಬರ್ತದೆ, ಹೆಂಗೆ ಗ್ರೋ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ತರಕಾರಿ ಅಂಗಡಿ ಸಿಗುತ್ತೆ, ಹೋಗೋದು ತರಕಾರಿ ತರೋದು, ತಿನ್ನೋದು. ನಾವು ಹೊರಗಡೆ ನೋಡ್ತೀವಿ, ಅದಕ್ಕೆ ಎಷ್ಟು ರಾಸಾಯನಿಕ ಬಳಸ್ತಾರೆ ಅಂದರೆ ಅಪ್ಪಬ್ಬ ಹೇಳೋಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ತರಕಾರಿ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊತಾ ಇದ್ವಿ ನಾವು. ನೋಡಿ, ಇದನ್ನು ಯೂಸ್ ಮಾಡಬೇಕಂದ್ರೆ ಈ ತೊಟ ಎಂಬುದು ಅಂತೀವಲ್ಲ, ಇಷ್ಟು ಕಟ್ ಮಾಡಬೇಕು. ಸ್ವಲ್ಪ ಒಂದಿಷ್ಟು ಕಟ್ ಮಾಡಿ ಬಿಸಾಕಿ ಇದನ್ನು ನಾವು ಏನೋ ಒಂದು ಉಪ್ಪಿನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಮತ್ತೆ ಅದನ್ನು ನಾವು ಬಳಸಿದಾಗ ಇದು ಸ್ವಲ್ಪ ಟಾಕ್ಸಿನ್ ಆಚೆ ಹೋಗುತ್ತೆ. ಮತ್ತು ನಾವು ಅದನ್ನು ಪ್ರತಿಯೊಂದು ತಿಂಡಿಗೆ ಅದಕ್ಕೆ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಟೊಮೊಟೊ ಬಗ್ಗೆ ಇನ್ನೂ ಹೇಳ್ಬೋದು, ಆದರೆ ಮುಂದಿನ ಎಪಿಸೋಡಲ್ಲಿ ಇನ್ನೂ ತಿಳಿಸ್ಕೊಳ್ಳಾಗುತ್ತೆ. ದಯವಿಟ್ಟು ಈ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಟೊಮೊಟೊವನ್ನು ಸೇವನೆ ಮಾಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.